ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಕರ್ನಾಟಕ ಸರ್ಕಾರ ಎಲ್ಲಿದೆ? ಕರ್ನಾಟಕ ಸರ್ಕಾರ ದಿಲ್ಲಿಯಲ್ಲಿ ಕುಕ್ಕರಗಾಲಿನಲ್ಲಿ ಕುಕ್ಕರಿಸಿದೆ. ರಾಹುಲ್ ಗಾಂಧಿಯವರ ಭೇಟಿಗಾಗಿ ಜಾತಕ ಪಕ್ಷಿಯಂದೇ ಕಳೆದ 4 ದಿನಗಳಿಂದ ಕಾಯ್ಕೊಂಡು ಕೂತಿದೆ. ರಾಹುಲ್ ಗಾಂಧಿಯವರು ದರ್ಶನ ಕೊಡ್ತಾ ಇಲ್ಲ, DK ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ಬಿಡ್ತಾ ಇಲ್ಲ. ಎಂಥ ಹೀನ ಸ್ಥಿತಿಗೆ ಬಂದು ಕೂತಿದೆ ಕರ್ನಾಟಕ ನೋಡ್ರಿ. ಅಲ್ರಿ, ಕರ್ನಾಟಕದ ಬಗ್ಗೆ ಮಾತಾಡು. ಕರ್ನಾಟಕದ ಬಗ್ಗೆ ಏನು ಮಾತಾಡೋಣ? ಕರ್ನಾಟಕ ಇಲ್ಲಿದ್ದರೆ ತಾನೇ ಅದ್ರ ಬಗ್ಗೆ ಮಾತಾಡೋದು. ಕರ್ನಾಟಕ ಅಲ್ಲಿ ದಿಲ್ಲಿಯಲ್ಲಿ ಕೂತಿದೆ. ರಾಹುಲ್ ಗಾಂಧಿ ಎನ್ನುವಂಥ ಒಬ್ಬ ಉತ್ತರ ಕುಮಾರನ ಎದುರುಗಡೆ ಆತನ ದರ್ಶನಕ್ಕಾಗಿ ಕಾಯ್ತಾ ಇದೆ. ಸಚಿವ ಸಂಪುಟದ ವಿಸ್ತರಣೆ ಆಗಬೇಕು. ಈಗಾಗಲೇ 2 ತಿಂಗಳಾಗಿ ಹೋಯಿತು DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ. ಇಲ್ಲಿ ತೋಟಗಾರಿಕೆ ಸಚಿವರಿಲ್ಲ, ಕೃಷಿ ಸಚಿವರಿಲ್ಲ, ಪ್ರಾಥಮಿಕ ಶಿಕ್ಷಣ ಸಚಿವರಿಲ್ಲ, ಪ್ರೌಢಶಾಲಾ ಶಿಕ್ಷಕರ ಸಚಿವರಿಲ್ಲ, ಉನ್ನತ ಶಿಕ್ಷಣ ಸಚಿವರಿಲ್ಲ. ಯಾವ ಸಚಿವರು ಇರಲಾರ್ದಂಥ ರಾಜ್ಯ ಕರ್ನಾಟಕ. ಇಲ್ಲಿ ಸರ್ಕಾರ ನಡೀತಾ ಇದೆ ಅಂತ ಎಲ್ಲರೂ ಪರಿಭಾವಿಸಿದ್ದಾರೆ. ಆದರೆ ಸರ್ಕಾರದ ಯಾವ ಪ್ರಭೃತಿಗಳು ಇಲ್ಲಿ ನಿಂತು ಆಡಳಿತವನ್ನು ನಿರ್ವಹಿಸಬೇಕೋ ಅವರೆಲ್ಲ ದಿಲ್ಲಿಯಲ್ಲಿ ಝಾಂಡಾ ಊರಿಕೊಂಡು ಕೂತಿದ್ದಾರೆ. ಅವರಷ್ಟೇ ಕೂತಿದ್ರೆ ಪರವಾಗಿಲ್ಲರಿ, ಅವ್ರ ಜೊತೆ ಮಂತ್ರಿ ಆಗಬೇಕು ಅಂತ ಕೋಟ್ ಹೊಲಿಸ್ಕೊಂಡಾರಲ್ಲ, ನರಿ ಕೋಟು ಎಲ್ಲ ಹೊಲಿಸ್ಕೊಂಡಿದ್ದಾರಲ್ಲ, ಸಫಾರಿ ಕೋಟು, ಅವರೆಲ್ಲ 45 ಜನ ದಿಲ್ಲಿಯಲ್ಲಿ ಕೂತಿದ್ದಾರೆ. ಇದು ಮೊದಲನೇ ಸಲ ಅಲ್ಲ, ಇದು 3ನೇ ಸಲ. ಹಿಂದೆ ಒಂದು ಸುದ್ದಿಯನ್ನು ಓದಿದ್ರು. ಏನಂತ? ನಂಬರ್ 7 ಲೋಕ ಕಲ್ಯಾಣ ಮಾರ್ಗದ ಮುಂದೆ ರಾಹುಲ್ ಗಾಂಧಿಯವರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸೂಕ್ಷ್ಮ ವಲಯದಲ್ಲಿ ಅವರು ಪ್ರತಿಭಟನೆ ನಡೆಸ್ತಾ ಇರೋದು ಭಾರಿ ವಿವಾದಾಸ್ಪದ ಮತ್ತು ಅಚ್ಚರಿದಾಯಕ. ಒಬ್ಬ ಪ್ರಧಾನಮಂತ್ರಿ ನಿವಾಸದ ಮುಂದೆ ರಾಹುಲ್ ಗಾಂಧಿ ಅದು ಹೆಂಗೆ ಹೋಗಿ ಪ್ರೊಟೆಸ್ಟ್ ಮಾಡಿಬಿಟ್ರು ಅಂತ ದೊಡ್ಡದಾಗಿ ಏನೋ ಸಾಧನೆ ಆಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಯಿತು. ರಾಹುಲ್ ಗಾಂಧಿ ಅವ್ರನ್ನ ಹೊತ್ಕೊಂಡೋಗಿ ಬಸ್ಸಲ್ಲಿ ಹಾಕಿದ್ರು, ಸ್ಟೇಷನಲ್ಲಿ ಕೂಡಿಸಿದ್ರು. ಅಲ್ಲಿ ಇಬ್ಬರು ಕೂತಿದ್ರು ಅಕ್ಕಪಕ್ಕ. ಕಂಡ್ರ ನಿಮಗೆ? ಒಬ್ಬರು ನಮ್ಮ ಹೆಮ್ಮೆಯ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್, ಇನ್ನೊಬ್ಬರು ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ. ಎಲ್ಲೆಲ್ಲಿ ಪುಣ್ಯಾತ್ಮ ರಾಹುಲ್ ಗಾಂಧಿ ಹೋಗ್ತಾನೋ ಬೆಪ್ಪಣ್ಣ, ಅವನ ಹಿಂದೆಲ್ಲ ಇವರು ಓಡಾಡಬೇಕಾದಂಥ ಅನಿವಾರ್ಯತೆ ಬಂದಿದೆ. ಏಕೆಂದರೆ ಈತನ ಶರಾ ಬೇಕಾದ್ರ ಮೇಲೆ ಈತನ ಅಂಕಿತ ಬೇಕು. ಎಂಥ ದುಸ್ಥಿತಿ ಕರ್ನಾಟಕದ್ದು ಅಂದರೆ, ಒಂದು ಕಡೆ ಬರ, ಮಳೆನೇ ಆಗಲಿಲ್ಲ ಈ ಸಲ. ಕ್ಷಾಮ ಅಂದರೆ ಅತಿಯಾದಂಥ ಕ್ಷಾಮ. ಮತ್ತೊಂದು ಕಡೆ ಕಾವೇರಿ ನೀರು ಬಿಡಬೇಕು ಅಂತ ನಿಯಂತ್ರಣ ಮಂಡಳಿ ಆದೇಶ ಮಾಡಿದೆ. ಎಷ್ಟು ನೀರು ಬಿಡಬೇಕು? 15 ದಿವಸ ಬಿಡಬೇಕು. ಪ್ರತಿ ದಿವಸ 3,500 ಕ್ಯೂಸೆಕ್ಸ್ ಬಿಡಬೇಕು. ಇಷ್ಟು ನೀರನ್ನು ಬಿಡಲಿಕ್ಕೆ ನೀರಿದೆಯಾ ಅಂತ ಕಾವೇರಿ ನಿಯಂತ್ರಣ ಮಂಡಳಿ ಕೇಳೋದಿಲ್ಲ. ಇಷ್ಟು ವರ್ಷದಿಂದ ಈ ಸಂದರ್ಭದಲ್ಲಿ ಇಷ್ಟು ನೀರು ಬಿಡಬೇಕು ಅಣೆಕಟ್ಟೆಯಿಂದ ಅಂತ ಇದೆ. ಆ ಸಂಪ್ರದಾಯದ ಪ್ರಕಾರ ಬಿಡ್ರಿ. ಅಲ್ಲ ಸ್ವಾಮಿ, ನಮ್ಮ ಕೆರೆ ಕೊತ್ತಲ, ನಮ್ಮ ಅಣೆಕಟ್ಟು, ನಮ್ಮ ಬಾವಿ, ನಮ್ಮ ನದಿ, ಅಲ್ಲಿ ನೀರಿದೆಯಾ ಇಲ್ವೋ ಅನ್ನೋದು ಮುಖ್ಯ ಅಲ್ವಾ? ನೀರಿದ್ರೆ ತಾನೇ ನೀರನ್ನು ಕೊಡೋದು. ನೀರೇ ಇಲ್ಲದೆ ನೀರು ಕೊಡು ಅಂದರೆ ಹೆಂಗೆ ಕೊಡೋದು? ಅದ್ರ ಮಧ್ಯೆ ಕಾವೇರಿ ಜಲಾನಯನ ಪ್ರದೇಶದ, ಕಣಿವೆ ಪ್ರದೇಶದ ರೈತರಿಗೆ ಹೇಳಲಾಗಿದೆ, ಈ ಸಲ ಬಿತ್ತಿಗೆ ಮಾಡಬೇಡ್ರಿ, ಅಣೆಕಟ್ಟಿನ ನೀರನ್ನು, KRS ನೀರನ್ನು ನಂಬ್ಕೋಬೇಡ್ರಿ, ಈ ಸಲ ನೀರನ್ನು ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಅಣೆಕಟ್ಟು ತುಂಬೋದೇ ಅನುಮಾನ ಇದೆ ಅಂತ ನಮ್ಮ ರೈತರಿಗೆ ಹೇಳಲಾಗಿದೆ. ಅಲ್ಲಿ ಕದ್ದು ಮುಚ್ಚಿ ನೀರು ಬಿಡುವಂಥ ತಂತ್ರ ನಡೀತಾ ಇದೆ ಅಂತ ರೈತರು ನಿನ್ನೆ ಗಲಾಟೆಯನ್ನು ಮಾಡ್ತಾ ಇದ್ದಾರೆ. ಮಂಡ್ಯ ಸುತ್ತಮುತ್ತಲು ಎಲ್ಲ ರಸ್ತೆ ತಡೆ ಚಳವಳಿಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಕರವೇ ಹೋರಾಟ, ಮತ್ತೊಂದು ಕಡೆ ರೈತ ಸಂಘದ ಹೋರಾಟ. ವಿಪಕ್ಷ ಏನು ಮಾಡ್ತಾ ಇದೆ? ವಿಪಕ್ಷದ ಪ್ರಶ್ನೆ ಇಲ್ಲ. R ಅಶೋಕ್ ಅವರ ಸ್ಟೇಟ್ಮೆಂಟ್ಗಳನ್ನು ಬಿಟ್ಟರೆ ಯಾವುದೇ ಜನರಿಗೆ ಇದನ್ನು ಸರಿಯಾಗಿ ಮುಟ್ಟಿಸಬೇಕು ಅನ್ನುವಂಥ ಹೊಣೆಗಾರಿಕೆಯಲ್ಲ, ಅದನ್ನು ನಿಭಾಯಿಸುವುದರಲ್ಲಿ ವಿಫಲ ಆಗಿದೆ. ನೋಡಿ, ಶಾಲೆಗಳು ಶುರುವಾಗಿ 2 ತಿಂಗಳಾಯಿತು. ಪುಸ್ತಕ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಯೂನಿಫಾರ್ಮು ಗೊತ್ತಿಲ್ಲ, ಬಿಸಿ ಊಟದ ಯೋಜನೆ ಏನಾಯಿತು ಗೊತ್ತಿಲ್ಲ. ತಿರ್ಗಾ ಮುರುಗ ಅಲ್ಲೊಬ್ಬ ಮುತ್ಯಾನ ಮಗ ಇದ್ದಾನೆ, ಆತ RSS ನೋಂದಣಿ ಆಗಿಲ್ಲ, RSS ನೋಂದಣಿ ಮಾಡಿ. ಅಲ್ಲಪ್ಪ, ಇಂದಿರಾ ಗಾಂಧಿ ಕಾಲದಿಂದ ಹಿಡಿದು ಇಲ್ಲಿವರೆಗೂ RSS ಮಟ್ಟ ಹಾಕಬೇಕು ಅಂತ ಎಲ್ಲ ರೀತಿಯ ಪಕ್ಷಗಳು ಪ್ರಯತ್ನ ಮಾಡಿ ವಿಫಲ ಆಗಿಬಿಟ್ಟಿದ್ದಾವೆ. ಯಾರ ಕಡೆ ಸಾಧ್ಯ ಆಗಿಲ್ಲ. ಯಾವಾಗ ನೀವು ನಿಷೇಧ ಮಾಡಿದಾರೋ ಆವಾಗ ಪುಟಿದೆ ಎದ್ದಿದೆ ಮತ್ತು ಹೆಚ್ಚು ಜನರ ಮನಸ್ಸಿನಲ್ಲಿ ಇನ್ನಷ್ಟು ಗಾಢವಾಗಿ ಬೇರೋ ಹಾಗಾಯಿತು. ನೀವು ಯಾವಾಗ ವಿವಾದಾಸ್ಪದ ಮಾಡ್ತಿರೋ ಆವಾಗ ಜನರು ಅದ್ರ ಬಗ್ಗೆ ಆಲೋಚನೆಯನ್ನು ಮಾಡ್ತಾರೆ, ಯಾಕೆ ಹಿಂಗೆ ಅಂತ. ನಿಮ್ಗೆ ಗೊತ್ತಿರಲಿ, ಪಶ್ಚಿಮ ಬಂಗಾಳದಲ್ಲಿ 25 ಲಕ್ಷ ಜನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸೇರ್ಪಡೆಯಾಗಿದ್ದಾರೆ. ಪಶ್ಚಿಮ ಬಂಗಾಳದ ಚುನಾವಣೆ ಆದಮೇಲೆ
ಫಲಿತಾಂಶ ಬಂದಾದ ಮೇಲೆ. ಅಂದರೆ ವ್ಯಾಪಕವಾಗಿ ಹಿಂದುತ್ವ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ರಾಷ್ಟ್ರ ಪ್ರಜ್ಞೆ ಬೆಳೀತಾ ಇದೆ, ಬೇರೂರ್ತಾ ಇದೆ. ಈತನಿಗೆ ನೋಂದಣಿ ಆಗಬೇಕು. ಅಲ್ಲ ಸ್ವಾಮಿ, ನಿಮ್ಮ ಸರ್ಕಾರದಲ್ಲಿ ಮಕ್ಕಳು ಅಬ್ಬೆಪಾರಿಯಾಗಿದ್ದಾರೆ, ಶಾಲೆಯಲ್ಲಿ ಏನು ನಡೀತಾ ಇದೆ ಅಂತ ಹೇಳಲಿಕ್ಕೆ ಶಿಕ್ಷಕರಿಲ್ಲ, ಶಾಲೆಗಳನ್ನು ಬಂದ್ ಮಾಡಲಾಗ್ತಾ ಇದೆ. ಪ್ರಶ್ನೆ ಕೇಳೋಣ ಅಂತಂದರೆ ಶಿಕ್ಷಣ ಸಚಿವರಿಲ್ಲ. ಮಳೆ ಆಗಿಲ್ಲಪ್ಪ, ಮುಂದೇನು ಪ್ಯಾಕೇಜ್ ಏನಾದರೂ ಕೊಡ್ತೀರಾ, ಇದ್ರ ಬಗ್ಗೆ ಹೋರಾಟ ಮಾಡಲಿಕ್ಕೆ, ಇದ್ರ ಬಗ್ಗೆ ಆಗ್ರಹ ಮಾಡಲಿಕ್ಕೆ ಕೇಂದ್ರ ಜೊತೆ, ಅಥವಾ ಬೇರೆ ಯೋಚನೆಯನ್ನು ಮಾಡಲಿಕ್ಕೆ ಕೃಷಿ ಸಚಿವರಿಲ್ಲ. ಎಲ್ಲಿಯಾದರೂ ಈ ರೀತಿಯ ಸ್ಥಿತಿ ಇರುವಂಥ ರಾಜ್ಯಗಳನ್ನು ನೋಡಿದ್ದೀರಾ? ಆಯ್ತಪ್ಪ, ರಾಹುಲ್ ನೋಡಿ, ಯಾವಾಗಲೂ ಕ್ಯಾಬಿನೆಟ್ ಅನ್ನೋದಿದೆಯಲ್ಲ, ಕ್ಯಾಬಿನೆಟ್ ಅನ್ನೋದು ಮುಖ್ಯಮಂತ್ರಿಯ ಪರಮಾಧಿಕಾರ, ಆತನ ವಿವೇಚನೆಗೆ ಬಿಟ್ಟಂಥ ವಿಚಾರ. ಆತ ಯಾರನ್ನು ಇಟ್ಟುಕೊಂಡ್ರೆ ತಾನು ಕೆಲಸವನ್ನು ಮಾಡಿಸ್ಬೋದು, ತನ್ನ ಮಂತ್ರಿಮಂಡಲದಲ್ಲಿ ಯಾವ ರೀತಿಯ ಸಚಿವರು ಇರಬೇಕು ಅಂತ ನಿರ್ಧಾರ ಮಾಡಬೇಕಾದಂಥ ವ್ಯಕ್ತಿ ಮುಖ್ಯಮಂತ್ರಿ. ಅಲ್ಲಿ ಹರಿಪ್ರಸಾದ್ಗೇನು ಕೆಲಸ ಸ್ವಾಮಿ? ಸಿದ್ದರಾಮಯ್ಯಗೇನು ಕೆಲಸ ಸ್ವಾಮಿ? ಸಿದ್ದರಾಮಯ್ಯ ಅವರು ಈಗಾಗಲೇ ಹೇಳಾಗೋಗಿದೆ, ಮುಂದಿನ ಚುನಾವಣೆಯಲ್ಲಿ ನಾನಿಲ್ಲ, ನಾನು ನಿವೃತ್ತಿ ಆಗ್ತಾ ಇದ್ದೇನೆ, ಹಾಗಂತ ನಾನು ಇದರಲ್ಲಿರಲ್ಲ, ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ, ಸಕ್ರಿಯ ರಾಜಕಾರಣವನ್ನು ಬಿಡೋದಿಲ್ಲ ಅಂದರೆ ಬೇತಾಳನ ಹಾಗೆ ನಿನ್ನ ಬೆನ್ನು ಹಿಂದೆ ಕೂತಿರ್ತೀನಿ ನಾನು ಅಂತ ಸೂಚ್ಯವಾಗಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೇಳ್ತಾ ಇರೋದು. ಅರ್ಥ ಮಾಡ್ಕೋಬೇಕಿಲ್ಲೇ. ಹರಿಪ್ರಸಾದ್ ಏನು ಹೇಳಿದರು? ಹರಿಪ್ರಸಾದ್ ಹೇಳಿದರು, ಯಾರು ಸಂಘಟನೆ ಮಾಡಬೇಕು, ಪಕ್ಷ ಅಂತ ಇದೆ, ಅವ್ರು ನನ್ನ ಜೊತೆ ಬನ್ನಿ, ಅಧಿಕಾರ ಬೇಕಾದವ್ರು ಡಿ ಕೆ ಶಿವಕುಮಾರ್ ಜೊತೆ ಹೋಗಿ. ಹರಿಪ್ರಸಾದ್ ಕೆಲಸ ಏನು? ಹರಿಪ್ರಸಾದ್ ಕೆಲಸ ಈ ರಾಜ್ಯದಲ್ಲಿ ಚುನಾವಣೆ 2028ಕ್ಕೆ ಇರೋದರಿಂದ ಇನ್ನು 2 ವರ್ಷದ ಅವಧಿ ಇದೆ, ನಾವೀಗ ಸಂಘಟನೆಯನ್ನು ಮಾಡಬೇಕು, ಮೂಲ ಬೇರು ಮಟ್ಟದಲ್ಲಿ ಪಕ್ಷವನ್ನು ಗಟ್ಟಿಗೊಳಿಸ್ಬೇಕು, ಸದೃಢಗೊಳಿಸ್ಬೇಕು. ಆ ಕೆಲಸ ಅವರು. ಕೆ ಸಿ ವೇಣುಗೋಪಾಲ್ ಹೇಗೆ ಅಲ್ಲಿ ಪ್ರಧಾನ ಕಾರ್ಯದರ್ಶಿಯೋ ನ್ಯಾಷನಲ್ ಮಟ್ಟದ, ರಾಷ್ಟ್ರೀಯ ಮಟ್ಟದಲ್ಲಿ, ಹೇಗೆ ಆತ ದೇಶಾದ್ಯಂತ ಸಂಚರಿಸಿ ರಾಷ್ಟ್ರ ಮಟ್ಟದಲ್ಲಿ ಸಂಘಟನೆಯನ್ನು ಗಟ್ಟಿ ಮಾಡಬೇಕು, ಆತ ಕರಟಕ ದಮನಕ ಹಾಗೆ ಒಂದು ಕಡೆ ಜಯರಾಮ್ ರಮೇಶ್, ಒಂದು ಕಡೆ ಕೆ ಸಿ ವೇಣುಗೋಪಾಲ್ ಕೂತಿದ್ದಾರೆ. ಇಲ್ಲಿ ರಾಜ್ಯದಲ್ಲಿರಬೇಕಾದಂಥ, ಇಲ್ಲಿ ಸಂಘಟನೆ ಮಾಡಬೇಕಂತ ಹರಿಪ್ರಸಾದ್ ಮಂತ್ರಿಮಂಡಲದ ವಿಸ್ತರಣೆಗಾಗಿ ಅಲ್ಲಿ ಹೋಗಿ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕಾಯ್ಕೊಂಡು ಕೂತಿದ್ದಾರೆ ಡಿ ಕೆ ಶಿವಕುಮಾರ್ ಜೊತೆ. ಸಿದ್ದರಾಮಯ್ಯ ತನ್ನ ಅವಧಿ ಮುಗಿದು ಹೋಗಿದೆ, ಮುಗಿತಪ್ಪ, ಇನ್ನು ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡೋಬಿಟ್ಟು ಸಚಿವ ಸಂಪುಟದ ವಿಸ್ತರಣೆಗೆ ಜೊತೆಗೆ ಡಿ ಕೆ ಶಿವಕುಮಾರ್ ಜೊತೆ ಕೂತಿದ್ದಾರೆ. ಇದೆಲ್ಲವನ್ನು ಮೀರಿ ಇದಕ್ಕೆ ಕಳಶ ಇಟ್ಟ ಹಾಗೆ ಮಲ್ಲಿಕಾರ್ಜುನ ಮುತ್ಯ ಯಾವ ಕರ್ನಾಟಕದಿಂದಲೇ ಇಷ್ಟು ವರ್ಷ ರಾಜಕಾರಣ ಮಾಡಿ ದಿಲ್ಲಿಯಲ್ಲಿ ಹೋಗಿ ಪ್ರತಿಷ್ಠಾಪನೆ ಆಗಿದ್ದಾರೋ ಅಂಥ ಮಲ್ಲಿಕಾರ್ಜುನ ಮುತ್ಯ ಒಂದು 3 ದಿವಸದಿಂದ ಅಪಾಯಿಂಟ್ಮೆಂಟ್, 5 ನಿಮಿಷದ ಅಪಾಯಿಂಟ್ಮೆಂಟ್ ಕೊಡಿಸುವುದರಲ್ಲಿ ವಿಫಲರಾಗಿದ್ದಾರೆ. ಇದೇ ರೀತಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಅವತ್ತಿನ ಗುಲಾಂ ನಬಿ ಆಜಾದ್ ಅವರು ಒಂದು ಸಲ ನನಗೆ ಕಾಶ್ಮೀರದಲ್ಲಿ ಹೇಳಿದರು, ಏನಂತ, ನಾನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದಮೇಲೆ ಸಂಘಟನೆ ನನ್ನ ಜವಾಬ್ದಾರಿ, ಇಡೀ ವರ್ಷ ನಾನು ಕಾಶ್ಮೀರಕ್ಕೆ ಬರಲಾರದೆ, ದಿಲ್ಲಿಯ ಮುಖವನ್ನು ಕೂಡ ನೋಡಲಾರದೆ, ಕೇವಲ ಫೋನ್ನಲ್ಲಿ ಸಂಪರ್ಕ ಇಟ್ಕೊಂಡು ದೇಶಾದ್ಯಂತ ಸಂಚಾರ ಮಾಡಿದೆ, ಸಂಘಟನೆ ಮಾಡಿದೆ, ಅಂಥ ಕೆಲಸ ಮಾಡಿದ ತೃಪ್ತಿ ನನಗಿದೆ. ಈಗಿನವರಿಗೆ ಸಂಘಟನೆ ಅಂದರೆ ಗೊತ್ತಿಲ್ಲ, ಹೀಗಾಗಿ ಅನಿವಾರ್ಯವಾಗಿ ನಾವು ಹಿಂಸರಿಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ಇವರು ರಾಷ್ಟ್ರಾದ್ಯಂತ ಓಡಾಡೋದಿರಲಿ, ನಮ್ಮ ಕರಟಕ ಕೆ ಸಿ ವೇಣುಗೋಪಾಲು ಮುಖ್ಯಮಂತ್ರಿ ಹುದ್ದೆ ತಪ್ತಲ್ಲ ಅಂತ ಇನ್ನಿಲ್ಲದ ಹಾಗೆ ಅವ್ರಿಗೆ ಶೋಕ. ಯಾವ ರೀತಿ ಅವರು ಸೂತಕವನ್ನು ಆಚರಿಸ್ತಾ ಇದ್ದಾರೆ ಅಂದರೆ ಕೇರಳ ಕೈ ತಪ್ಪಿ ಹೋಗಿತ್ತು ಅನ್ನೋದೇ ಅವ್ರಿಗೆ ದೊಡ್ಡ ವಿಷಯ. ಇನ್ನಲ್ಲಿ ಒಬ್ಬ ಅಧ್ಯಕ್ಷ ಅಂತ ಇದ್ದಾರೆ, 85 ವರ್ಷ ರೀ ಮಲ್ಲಿಕಾರ್ಜುನ ಮುತ್ಯಾಗೆ. ಈ ರೀತಿ ಸ್ವಾಭಿಮಾನವನ್ನು ಬಿಟ್ಟು ರಾಜ್ಯಸಭೆಯಲ್ಲಿ ಈಕೆಯಿಂದ ನನ್ನ ರಾಜಕೀಯ ಭವಿಷ್ಯ ಅಂತ ಸೋನಿಯಾ ಗಾಂಧಿನ ತೋರಿಸ್ತಾರೆ. ಈ ರೀತಿ ಯಾರಾದರೂ ರಾಜಕೀಯ ಮಾಡಿದ್ದನ್ನು ನೀವು ನೋಡಿದ್ದೀರಾ? ಹೋಗಲಿ, ಕರ್ನಾಟಕದಿಂದ ಬಂದಿದ್ದವರು, ಕರ್ನಾಟಕದಲ್ಲಿ ಸರ್ಕಾರದ ಸ್ಥಿತಿ ಏನಿದೆ, ಹೀನಾತಿಹೀನ ಸ್ಥಿತಿ ಏನು ಗೊತ್ತಿದೆ, ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಬೇಗ ಅಲ್ಲಿ ಸಂಪುಟ ವಿಸ್ತರಣೆ ಮಾಡಿಸ್ಬೇಕು, ತನ್ನ ಮಗ ಬೇರೆ ಇದ್ದಾನಲ್ಲಿ ಸಂಪುಟದಲ್ಲಿ, ಅದಕ್ಕೊಂದು ಕಾಯಕಲ್ಪ ಮಾಡಬೇಕು, ಇಲ್ಲದೆ ಹೋದರೆ ಅವಮಾನ ಆಗತ್ತೆ ಅನ್ನುವಂಥ ಕನಿಷ್ಠ ಕಳಕಳಿಯಾದರೂ ಮಲ್ಲಿಕಾರ್ಜುನ ಮುತ್ಯಾಗಿಲ್ವಾ? ಅಥವಾ ಇವ್ರ ಮಾತು ನಡೆಯೋದೇ ಇಲ್ವಾ? ಅಥವಾ ರಾಹುಲ್ ಗಾಂಧಿ ಮುತ್ಯಾಗೆ ಅಪಾಯಿಂಟ್ಮೆಂಟ್ ಕೊಡೋದಿಲ್ವಾ? ಅದು ಸಾಧ್ಯತೆ ಇದೆ. ಯಾಕೆಂದರೆ ಈ ಹಿಂದೆ ಅಂತ ಬೇಕಾದಷ್ಟು ಘಟನೆಗಳನ್ನು ನಾವು ನೋಡಿದ್ದೀವಿ, ಅಂತ ಇಲ್ಲಿ ಉಲ್ಲೇಖ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಭಾವಿಸ್ತೇನೆ. ಒಂದು ನೋಡಿ, ಇದು ಭಾಳ ವಿಚಿತ್ರವಾಗಿದೆ. ಕರ್ನಾಟಕದ ಸನ್ನಿವೇಶ, ಕರ್ನಾಟಕದ ಸ್ಥಿತಿ ಹೇಗೆ ಕಾಂಗ್ರೆಸ್ನಲ್ಲಿ ಹೀನಾತಿಹೀನವಾಗಿರುತ್ತೆ ಅನ್ನೋಕ್ಕೆ ಒಂದು ಕಾಲಕ್ಕೆ ಜನಾರ್ದನ್ ಪೂಜಾರಿ ಇದ್ದರು. ಯಾರೇ ಬಂದರೂ ಕೂಡ ಇಂದಿರಾ ಗಾಂಧಿನ ಭೇಟಿ ಆಗಬೇಕು ಅಂದರೆ ಜನಾರ್ದನ್ ಪೂಜಾರಿ ಹತ್ರ ಹೋಗಬೇಕು. ಜನಾರ್ದನ್ ಪೂಜಾರಿ ಅಪಾಯಿಂಟ್ಮೆಂಟ್ ಕೊಡಿಸಿದ್ರೆ ಅಪಾಯಿಂಟ್ಮೆಂಟ್. ಇದು ನರಸಿಂಹರಾವ್ ಕಾಲದವರೆಗೂ ನಡ್ಕೊಂಬತ್ತು. ಅದಾದ ಮೇಲೆ ಈ ಮುಂದಿನ ಕಾಲಘಟ್ಟದಲ್ಲಿ ಆಸ್ಕರ್ ಫರ್ನಾಂಡಿಸ್ ಬಂದು ಕೂತ್ಕೊಂಡ್ರು.
ಕೂತ್ಕೊಂಡು ಅವರು ಮ್ಯಾನೇಜ್ ಮಾಡ್ತಿದ್ರು, ಗಂಡ ಹೆಂಡತಿ ಸೇರಿ ಅವ್ರು ಮ್ಯಾನೇಜ್ ಮಾಡೋರು. ಇನ್ನು ಗುಜರಾತಿನ ಇನ್ನೊಬ್ಬ ಅಹಮದ್ ಪಟೇಲು, ಈ ಅಹಮದ್ ಪಟೇಲು ಅಪಾಯಿಂಟ್ಮೆಂಟ್ ಅರೇಂಜ್ ಮಾಡೋದು, ಮಧ್ಯದ ಬ್ರೋಕರೇಜ್ ಮಾಡೋದು, ವ್ಯವಹಾರ ನೋಡ್ಕೊಳ್ಳೋದು, ಸುಪಾರಿ ಕೊಡಿಸೋದು, ಹಪ್ತಾ ಕೊಡಿಸೋದು, ಅದು ಕೇಸ್ಗಳಿದ್ದಾವೆ ಗುಜರಾತಿಗೆ ಸಂಬಂಧಪಟ್ಟ ಹಾಗೆ. ಅದನ್ನು ಯಾವಾಗಾರ ಸಂದರ್ಭ ಬಂದಾಗ ಹೇಳ್ತೇನೆ. ಆ ಕೆಲಸವನ್ನು ಮಾಡ್ತಾಯಿದ್ರು. ಈಗ ಅಹಮದ್ ಪಟೇಲು ಇಲ್ಲ, ಆಸ್ಕರ್ ಫರ್ನಾಂಡಿಸು ಇಲ್ಲ. ಮಲ್ಲಿಕಾರ್ಜುನ ಮುತ್ಯ ಬಂದು ಅಲ್ಲಿ ಕುಕ್ಕರಿಸಿದ್ದಾರೆ. ಮಲ್ಲಿಕಾರ್ಜುನ ಮುತ್ಯಗೆ ಕರ್ನಾಟಕದ ಬಗ್ಗೆ ಕಳಕಳಿ ಇದ್ದರೆ 3ನೇ ಸಲ ಭೇಟಿ ಆಗ್ತಾ ಇರುವಂಥ ಡಿ ಕೆ ಶಿವಕುಮಾರ್ಗೆ ಈ ಸಲ ಆದರೂ 3 ದಿವಸಗಳ ಕಾಲ ಕರ್ನಾಟಕವನ್ನು ಈ ರೀತಿ ಅಬ್ಬೆಪಾರಿ ಮಾಡಬಾರ್ದಾಗಿತ್ತು. ಮೊದಲೇ ದಿವಸ 5 ನಿಮಿಷ ಭೇಟಿ ಹಾಕಿಸ್ಬಿಟ್ಟಿದ್ರೆ ಇದು ಓಕೆ. ಯಾಕೆಂದರೆ ಮೊದಲೇದಾಗಿ ರಾಹುಲ್ ಗಾಂಧಿಗೆ ಕರ್ನಾಟಕದಲ್ಲಿ ಯಾರು ಸಚಿವರಾದರೆ ಇಲ್ಲಿಯ ಸರ್ಕಾರ ಸುರುಳಿತವಾಗಿ ನಡೆಯುತ್ತೆ ಅನ್ನೋ ಕಲ್ಪನೆ ಇರಬೇಕು. ಅವ್ರಿಗೆ ವ್ಯಕ್ತಿಗಳ ಹೆಸರೇ ಗೊತ್ತಿರೋದಿಲ್ಲ, ಇವರೇ ಅವ್ರಿಗೆ ಹೇಳಬೇಕು. ಕೇಳಿಸ್ಕೊಳ್ಳಿಕ್ಕೆ ಆತ ತಯಾರಿರೋದಿಲ್ಲ, ಅವನಿಗೆ ಫೋಕಸ್ ಇಲ್ಲ. ರಾಹುಲ್ ಗಾಂಧಿ ಅತಿ ದೊಡ್ಡ ಸಮಸ್ಯೆ ಏನಂದರೆ ಒಂದು ವಿಷಯದ ಮೇಲೆ ನಿರಂತರವಾಗಿ ತನ್ನ ಫೋಕಸ್ಸನ್ನು ಕೇಂದ್ರೀಕರಿಸಿಕೊಳ್ಳುವಂಥ ಮನಸ್ಥಿತಿಯಲ್ಲಿ ಇರಲಾರ್ದ ವ್ಯಕ್ತಿ. ಕ್ಷಣ ಕ್ಷಣಕ್ಕೂ ಆತನ ಆಲೋಚನಾ ಶೈಲಿ ಬದಲಾಗ್ತಾ ಇರುತ್ತೆ ಮತ್ತು ಆತನ ನಡವಳಿಕೆಯನ್ನು ಗಮನಿಸಬೇಕು. ಯಾವಾಗಲೂ ಡಿಸ್ಟರ್ಬ್ಡ್ ಮೈಂಡ್ ಅವನು. ಹಾಗಿದ್ದಾಗ ಮಂತ್ರಿಮಂಡಲದ ಪುನರ್ಘಟನೆ ಅಥವಾ ವಿಸ್ತರಣೆ ಏನೇ ಮಾಡಿರಲಿ 5 ನಿಮಿಷದಲ್ಲಿ ಇರೋದೇ 4-5 ಹೆಸರುಗಳ ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮಾಡಿ ಮುಗಿಸ್ಬಿಟ್ಟಿದ್ರೆ ವಾಪಸ್ ಡಿ ಕೆ ಶಿವಕುಮಾರ್ ಇಲ್ಲಿಗೆ ಬಂದು ಒಂದು ಕಾವೇರಿ ಕೊಳ್ಳದ ಸಮಸ್ಯೆಯನ್ನು ಬಗೆಹರಿಸಬೇಕು. ಈಗಾಗಲೇ ಈ CWRC ಹೇಳಿ ಕೂತಿದೆ ಈ ಥರ ಕೊಡಬೇಕು ಅಂತ, ಕೊಡಲಿಕ್ಕಾಗಲ್ಲ ಅಂತ ತಲಪತಿ ವಿಜಯ್ ಜೊತೆ ಮಾತುಕತೆ ನಡೆಸಬೇಕು. ವಿಜಯ್ 3ನೇ ತಾರೀಕು ಕರ್ನಾಟಕಕ್ಕೆ ಬರ್ತೇನೆ, ನಾನು ಮೇಕೆದಾಟು ಪ್ರಾಜೆಕ್ಟ್ ಸಂಬಂಧಪಟ್ಟಂಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಸಾಲದಕ್ಕೆ ಕಾಂಗ್ರೆಸ್ಸು ಮತ್ತು TVK ಪಕ್ಷ ಅಂದರೆ ದಳಪತಿ ವಿಜಯ್ ಪಕ್ಷ ಎರಡೂ ಮೈತ್ರಿ ಸರ್ಕಾರ ತಮಿಳುನಾಡಿನಲ್ಲಿ ವಿಶ್ವಾಸದಲ್ಲಿ ಹೇಳ್ಬೋದು ನಮ್ಮಲ್ಲಿ ನೀರಿಲ್ಲ ಕರ್ನಾಟಕದಲ್ಲಿ, ನಾವು ಏನು ಮಾಡೋಣ, ಎಲ್ಲಿಂದ ಕೊಣ ಬಂದು ನೋಡಿ, ನಿಮ್ಮನ್ನು ಕರ್ಕೊಂಡೋಗಿ ಒಂದು ಸಲ ಬೇಕಾದ್ರೆ ಹೆಲಿಕಾಪ್ಟರ್ ವ್ಯೂ ಮಾಡಿಸ್ತೀನಿ, ಬರ್ಡ್ ವ್ಯೂ ನೋಡಿ ತೀರ್ಮಾನ ಮಾಡಿ ನೀವು ಅಂತ ಹೇಳಿಸ್ಬೋದು. ಅದು ಯಾವುದೂ ಮಾಡಲಿಕ್ಕೆ ಅವಕಾಶವೇ ಇಲ್ವೇ? ಏಕೆಂದರೆ ಈತ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ. ಇಡೀ ಜೀವನದಲ್ಲಿ ಒಂದೇ ಒಂದು ಒಳ್ಳೆಯ ಗೆಲುವನ್ನು ಕಾಣಲಾರದಂಥ ರಾಹುಲ್ ಗಾಂಧಿ. ಸೆಂಚುರಿ ಹತ್ತತ್ರ ಆತನ ಸೋಲಿನ ಪಟ್ಟಿ ಇದೆ. ಮೊನ್ನೆ ಸಂಸತ್ನಲ್ಲಿ ಅದನ್ನು ಸ್ಪಷ್ಟವಾಗಿ ಅನುರಾಗ್ ಠಾಕೂರ್ ಹೇಳಿದ್ದಾರೆ, ಸಂಸತ್ತಿನಲ್ಲಿ ಹೇಳಿದ್ದಾರೆ, ಅಫಿಷಿಯಲ್ ರೆಕಾರ್ಡು, ಸೆಂಚುರಿ ಹತ್ತಿರ ಈತನ ಸೋಲು ಅಂತ. ಅಂಥವನು ಹೈಕಮಾಂಡ್ನಂತೆ, ಅಂಥವನಿಂದ ಕರ್ನಾಟಕ ಉದ್ಧಾರ ಆಗಬೇಕಂತೆ. ಅದಕ್ಕಾಗಿ ಕರ್ನಾಟಕ ಈ ರೀತಿ ಅನಾಥ ಪ್ರಜ್ಞೆಯಿಂದ ನರಳುತ್ತೆ. ನಮ್ಮ ರಾಜ್ಯದಲ್ಲಿ ಜನನಾಯಕರು ಹಂಚ್ಕೊಂಡಿರುವಂಥ, ಪಟ್ಟಾಭಿಷೇಕವನ್ನು ಮಾಡಿಕೊಂಡಿರುವಂಥ ಮುಖ್ಯಮಂತ್ರಿ ಅಲ್ಲಿ ಹೋಗಿ ಕುಕ್ಕರ್ಗಾಲಲ್ಲಿ ಕೂತಿರ್ತಾರೆ. ಇದನ್ನು ಒಪ್ಪಕ್ಕಾಗತ್ತಾ? ದಯವಿಟ್ಟು ತಿಳಿಸಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯ, ಸಂಚಿಕೆ ಹೇಗೆ ಅನ್ನಿಸ್ತು ತಿಳಿಸಿ. ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ, ಲೈಕ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.